ನೀರು ಎಕ್ಸ್ಟ್ರಾ ನೀರು ಏನಾದ್ರು ಮೇಲ್ಗಡೆ ಬಂದ್ರೆ ಅಂದ್ಬಿಟ್ಟು ಈ ಕಡೆ ಪಕ್ಕದಲ್ಲಿ ನಾವು ಚರಂಡಿಯನ್ನು ಬಿಟ್ಕೊಂಡಿದ್ದೇವೆ. ನೋಡಿ ಇಲ್ಲೆಲ್ಲ ಸ್ವಲ್ಪ JCB ಕೆಲಸದಿಂದ ಅದೊಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಯಾವ್ದಕ್ಕೊಂದು 4 ಅಡಿ ಬಿಟ್ಟು ಮಾಡ್ಕೊಳ್ಳೋದು ತುಂಬಾ ಒಳ್ಳೇದಿತ್ತು. ಹೀಗೆ ಇಲ್ಲಿ ಅಲ್ಲಿ ಬೇಲಿಂದ ನಾವು ಇಲ್ಲಿ 15 ಅಡಿ ತೆಂಗಿನ ಗಿಡ ಇಲ್ಲಿ ಹಾಕೊಂಡಿದೀವಿ. ಇಲ್ಲಿ ಚರಂಡಿ ಇರೋದ್ರಿಂದ ನಾವು ಈ ಪಕ್ಕದಲ್ಲಿ ರಸ್ತೆಯನ್ನು ಬಿಡೋದಿಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ ರಸ್ತೆ ಕೊಡಕ್ಕಾಗಲ್ಲ. ಅಲ್ಲಿ SBM ಇದೆ, ಇಲ್ಲಿ ತೆಂಗಿನ ಗಿಡ ಇದೆ. ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಈ 15 ಅಡಿ ಇಲ್ಲಿ ತೆಂಗಿನ ಗಿಡ ನಾವು ಜಿಗ್ಜಾಗ್ ಹಾಕಿದೀವಿ. ಇಲ್ಲಿ ನಾವು 15 ಅಡಿ ನಾವು ಇಲ್ಲಿ ಜಿಗ್ಜಾಗ್ ಆಗಿ ತೆಂಗಿನ ಗಿಡ ಹಾಕಿದೀವಿ. ಇದನ್ನೇ ನಾವು ರಸ್ತೆ ಆಗಿ ಬಳಸ್ಕೊಳ್ತೀವಿ. ಇವಾಗ ನಮ್ ಜಮೀನ್ ಸುತ್ತ ರಸ್ತೆ ಬೇಕಲ್ವಾ, ಅದಕ್ಕೆ ನಾವು ಈ 15 ಅಡಿ ಮಧ್ಯದಲ್ಲಿ ನಾವು ಇಲ್ಲಿ ತೆಂಗಿನ ಗಿಡವನ್ನು ಹಾಕಿದೀವಿ. ಮತ್ತೆ 2 ಭಾಗದಲ್ಲಿ ತೆಂಗಿನ ಗಿಡ ಮಧ್ಯದಲ್ಲಿ 2 ತೆಂಗಿನ ಗಿಡ ಮಧ್ಯದಲ್ಲಿ ಒಂದು ನೇರಳೆ. ತುಂಬಾ ಜನ ವಿವರಿಸಿ ಮ್ಯಾಪ್ ಹಾಕಿ ಸ್ಕೆಚ್ ಹಾಕಿ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ನಮ್ಗೆ ಅಲ್ಲಿ ಕುತ್ಕೊಂಡು ಪೆನ್ಸಿಲ್ ಅಲ್ಲಿ ಬರೆದು ನಿಮ್ಗೆ ಯಾಕಷ್ಟು ಸಮಯ ಇರೋಲ್ಲ. ನಿಮ್ಗೆ ನೋಡಿ ನಾವು ಪ್ರಾಕ್ಟಿಕಲ್ ತೋರಿಸ್ತಾ ಇದೀವಿ. ಬಾರ್ಡರ್ ಇರುವಂತ ಲೈನ್ ಅಲ್ಲಿ ಈಗ 2 ತೆಂಗಿನ ಗಿಡ, ಈ ತೆಂಗಿನ ಗಿಡ ಈ ತೆಂಗಿನ ಗಿಡಕ್ಕೆ 15 ಅಡಿ ಇದೆ. ಈ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ನೇರಳೆ ಹಾಕೊಂಡಿದೀವಿ. ಆಮೇಲೆ ಪುನಃ ನೆಕ್ಸ್ಟ್ ಈ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಮಾವು ಹಾಕೊಂಡಿದ್ದೀವಿ. ಆಮೇಲೆ ನಾವು ಪುನಃ ಈ ತೆಂಗಿನ ಗಿಡದ ಮಧ್ಯದಲ್ಲಿ ನಾವು ಒಂದು ಹಲಸನ್ನು ಹಾಕೊಂಡಿದೀವಿ. ಹೀಗೆ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದರಲ್ಲಿ ನೇರಳೆ, ಒಂದರಲ್ಲಿ ಮಾವು, ಇನ್ನರಲ್ಲಿ ಹಲಸು. ಹಾಗೆ ನೆಕ್ಸ್ಟ್ ನಾವು ಪುನಃ ಹೇಗೇನ್ ರಿಪೀಟ್ ನೇರಳೆ, ಹೀಗೆ ನೇರಳೆ ಪುನಃ ನಾವು ಮಾವು ಆಮೇಲೆ ಹಲಸು. ಇಷ್ಟು ವಿವರಣೆ ಹೇಳಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನು ನಾವೇನ್ ಮಾಡೋದು? ಕೆಲವೆಲ್ಲ ಬರ್ತೀವಿ, ನೀವು ಕೆಲಸ ಮಾಡೋ ಜಾಗದಲ್ಲಿ ನಾವು ಜೊತೆಲಿ ಕೆಲಸ ಕಲಿತೀವಿ ಅಂತೀವಿ. ಕಲಿಬಹುದು, ಆದ್ರೆ ನೀವು ಕಂಪ್ಲೀಟ್ ಮನೆದು ಗಿನೆದು ಫೋನು ಗೀನು ಎಲ್ಲ ತೆಗೆದು ಇಟ್ಬಿಟ್ಟು ಬಂದ್ರೆ ಕಲಿಬಹುದು. ಬಂದು 2 ದಿನ ಕಲ್ತ್ಕೊಂಡು ಆಮೇಲೆ ಬಂದ್ರೆ ಚಡ್ಡಿ ಹಾಕೊಂಡೆ ಕೆಲಸ ಮಾಡ್ಬೇಕು. ಇಲ್ಲಿ ಪ್ಯಾಂಟ್ ಹಾಕೊಂಡು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಲ್ಯಾಪ್ಟಾಪ್ ಎಲ್ಲ ಆಫೀಸಲ್ಲಿ ಇಟ್ಬಿಟ್ಟು ಬಂದ್ ಮಾಡಿದ್ರೆ ಆಗಲ್ಲ. ಅದೆಲ್ಲ ಒಂದ್ ಕಡೆ ಇಟ್ಬಿಟ್ಟು ಕಲಿಬೇಕು ಅಂದ್ರೆ ಕನಿಷ್ಠ 1 ವರ್ಷ ಜೊತೆಲಿ ಇದ್ರೆ ಹೇಳ್ಕೊಡ್ಬೋದು. ಮತ್ತೆ ನಿಮ್ಗೆ ಕಲಿಯೋಕ್ಕೂ ಅನುಕೂಲ ಆಗ್ತದೆ. ಬನ್ನಿ ಕಲಿಯೋರು ಕಲೀರಿ, 1 ವರ್ಷ ಜೊತೆಲೇ ಇದ್ಬಿಡಿ, ಎಲ್ಲವನ್ನ ಮರ್ತು ಬಿಡಿ. ಏನು ಹೇಳ್ತಾರಲ್ಲ ವಾನಪ್ರಸ್ಥ ಸನ್ಯಾಸ ಅಂತೆಲ್ಲ ಹೇಳ್ತಾರಲ್ಲ, ಆಗ 1 ವರ್ಷ ವ್ರತ ಮಾಡ್ಕೊಂಡು ಬನ್ನಿ. ಏನು ಹೇಳ್ತಾರಲ್ಲ 14 ವರ್ಷ ವನವಾಸ ಮುಗಿದ ಮೇಲೆ 1 ವರ್ಷ ಅಜ್ಞಾತವಾಸ ಅಂತ. ಅಜ್ಞಾತವಾಸ ತರ 1 ವರ್ಷ ಬಂದು ಕಲೀರಿ, ಆಗ ನೀವು ಪರಿಪೂರ್ಣವಾಗಿ ಎಲ್ಲವನ್ನು ತಿಳ್ಕೊಳ್ಬಹುದು. ನಿಮ್ಗೆಲ್ಲವನ್ನು ನಾವು ಹೇಳ್ಕೊಡ್ತೀವಿ. ಹಾಗೆ ಇದೆರಡು ತೆಂಗಿನ ಗಿಡ ಮಧ್ಯದಲ್ಲಿ ಈ ತರ ಬಾರ್ಡರ್ ಲೈನ್ ಈ ತರ ಹಾಕೊಳ್ತೀವಿ. ಆಮೇಲೆ ಈ ಲೈನ್ ಅಲ್ಲಿ ಈಗ ನೀರು ಮೇಲ್ಗಡೆ ಲೈನ್ ಅಲ್ಲಿ ನಾವಲ್ಲಿ ಅಲ್ಲೂ ಕುಸಿ ಬಾರ್ಡರ್ ಅಂದ್ಬಿಟ್ಟು ಅಲ್ಲಿ ಲಾವಂಚ ಹಾಕಿದೀವಿ. ಅಲ್ಲಿ SBM ಲೈನ್ಗೂ ಲಾವಂಚ ಹಾಕಿದೀವಿ. ಈಗ ಸೈಡ್ ನಲ್ಲಿ ಚರಂಡಿ ಇರೋದ್ರಿಂದ ಇಲ್ಲೂ ಲಾವಂಚನ ಹಾಕಿದೀವಿ. ಅಲ್ಲಿ ಛಾಯಾಮಾನಸ ಒಂದೊಂದು 5 ಅಡಿ 6 ಅಡಿ 7 ಅಡಿಗೆ ಒಂದೊಂದು ಛಾಯಾಮಾನಸವನ್ನು ಹಾಕಿದೀವಿ. ಅದು ಮುಂದೆ ಫ್ಯೂಚರ್ ಅಲ್ಲಿ ಇವರಿಗೆ ಕುರಿ ಆಡು ಕೋಳಿ ಮಾಡ್ಬೇಕು ಅಂತ ಇರೋದ್ರಿಂದ ಅದನ್ನು ಸಮಯದಲ್ಲಿ ಹಾಕಿದೀವಿ. ಇಲ್ಲೆಲ್ಲ ನಿಮ್ಗೆ ಹುಟ್ಟಿರೋದು ಕಾಣ್ತಾ ಇರೋದೆಲ್ಲ ಉರುಳಿ. ಇದು ಬಾರ್ಡರ್ ಲೈನ್ ಆಯ್ತು. ಇಲ್ಲಿ ನಾವು ಯಾವುದೇ ಗಿಡವನ್ನ ಹಾಕಿಲ್ಲ. ಈಗ ಈ ಲೈನ್ ಅಲ್ಲಿ ನಾವು ಹಲಸು ಮಾವು ನೇರಳೆ ಹಾಕಿದ್ಮೇಲೆ ಈ ತೆಂಗಿನ ಗಿಡದ ಈ ಎಡಗಡೆ ಇರೋ ತೆಂಗಿನ ಗಿಡದ ಮಧ್ಯದಲ್ಲಿ ಏನ್ ಮಾಡಿದ್ವಿ, ನಾವು ಇಲ್ಲಿ 2 ತೆಂಗಿನ ಗಿಡದ ಮಧ್ಯದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಅಡ್ಜಸ್ಟ್ ಆಗೋ ತರದಲ್ಲಿ ಇಲ್ಲಿ ನಾವು ಪಾರಿಜಾತವನ್ನು ಹಾಕಿದೀವಿ. ಇದು ಪಾರಿಜಾತ ಗಿಡ ಚಿಕ್ಕದಿದೆ, ನಿಮ್ಗೆ ಇನ್ನು ಕಾಣಿಸ್ತಿಲ್ಲ. ಇದು ಪಾರಿಜಾತ. ಹೀಗೆ ಇದು ಪಾರಿಜಾತ ಗಿಡವನ್ನ ಇಲ್ಲಿ ನಾವು ಇಲ್ಲಿ ಈ ಕಡೆ ಎಡಗಡೆ ಹಾಕಿದೀವಿ. ರಸ್ತೆ ಪಕ್ಕದಲ್ಲಿ ಪಾರಿಜಾತ ಇದ್ರೆ ಅದು ಬಹಳ ಚೆನ್ನಾಗಿ ಕಾಣ್ತದೆ ಅಂತ ಈ ತರ ಹಾಕಿದ್ದೀವಿ. ಇಲ್ಲಿ 15 ಬೈ 15 ಜಿಗ್ಜಾಗ್ ಆದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ನಮ್ಗೆ ಇವಾಗ ಇದು 30 ಅಡಿ, ಇದು 30. ಈ 30 ಅಡಿಯಲ್ಲಿ ಏನ್ ಮಾಡಿದೀವಿ, ಇಲ್ಲಿ ಮೆಕೊಡೋಮಿಯಾ ನಿಮ್ಗೆ ಇಲ್ಲಿ 18 ಅಡಿಗೆ ಒಂದು ಮೆಕೊಡೋಮಿಯಾ ಬರುತ್ತೆ. ತುಂಬಾ ಜನ ತುಂಬಾ ತರದಲ್ಲಿ ಇಲ್ಲಿ ಹಾಕ್ತಾರೆ. ಇದು ನಮ್ಮ ಜಮೀನಿನ ಬಾರ್ಡರ್ ಎಂಡು. ಇದು ಎಂಡ್, ಇದು ಎಂಡು. ಇದು ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ರಸ್ತೆ, ಇದು ರಸ್ತೆ. ಇಲ್ಲಿ ರಸ್ತೆ ಬರ್ತದೆ. ಇಲ್ಲಿ ಇದಕ್ಕೆ ನಾವೇನ್ ಮಾಡಿದ್ವಿ, ಅಲ್ಲಿ ಇದು ಜೆಟ್ರೋಪ, ಇದು ಫೈನಲ್ ಬಾರ್ಡರ್. ಇದು ಆ ಕಡೆ ಸೈಡ್ ನಲ್ಲಿ ಮೊದಲು ಅವರು ಬೇಲಿ ಅಲ್ಲಿ ಗಂಟ ಹಾಕೊಂಡಿದ್ರು. ಈಗ ಅದು ಸರ್ವೆ ಆದ್ಮೇಲೆ ಅದು ಇಲ್ಲಿಗೆ ಬಂದಿದೆ, ಈ ಕಡೆಗೆ ಬಂದಿದೆ. ಇದು ಈ ಸರ್ವೆಗೆ ಬಂದಿದೆ. ಅದಕ್ಕೆ ನಾನು ಹೇಳೋದು, ನೀವೆಲ್ಲ ಜಮೀನ ಒಂದು ಗುರುತು ಮಾಡ್ಕೊಂಡ್ಬಿಡ್ಬೇಕು. ಅಂದಾಜಿನಲ್ಲೆಲ್ಲ ಹಾಕೊಂಡಾಗ ಅದು ವ್ಯತ್ಯಾಸ ಆಗ್ತದೆ. ಈಗ ಅದು ಬೇಲಿ ಈಗ ಇಲ್ಲಿಗೆ ಬಂದಿದೆ. ಇಲ್ಲಿ ಜೆಟ್ರೋಪ, ಇಲ್ಲಿಗೆ ಏನ್ ಮಾಡಿದ್ವಿ ನಾವು ಕೋಲ್ ಕಡ್ಡಿನ ಗುರ್ತಿಗೆ ಇಲ್ಲಿ ಮಾಡ್ಕೊಂಡಿದೀವಿ. ಒಂದು 5 ಅಡಿ ಇಲ್ಲಿ ಎಕ್ಸ್ಟ್ರಾ ಬಂದಿದೆ. ಇದು SBM. ಇಲ್ಲಿ SBM ನಲ್ಲಿ ನಾವು ಇಲ್ಲಿ ಲಾವಂಚನ ಹಾಕೊಂಡಿದೀವಿ, ಇಲ್ಲಿ ಕ್ರೋಟಾನ್ ಹಾಕೊಂಡಿದೀವಿ. ನೋಡಿ, ಕ್ರೋಟಾನ್ ಬಹಳ ಅದ್ಭುತವಾಗಿರ್ತದೆ. ರೋಡ್ ಸೈಡ್ ಅಲ್ಲಿ ನಿಮ್ಗೆ ಕ್ರೋಟಾನ್, ನಾವೆಲ್ಲ ಕಡೆನೂ ಕ್ರೋಟಾನ್ಗೆ ಹೆಚ್ಚು ಮಾನ್ಯತೆ ಕೊಡ್ತಾ ಇದೀವಿ. ಅದು ನಮ್ಮ ಮೋಕ್ಷಿ ಅವರ ಅಲ್ಲಿಂದ ತಂದಿದ್ದು. ಸುಮಾರು ಒಂದು 4-5 ಸಾವಿರ ಗಿಡವನ್ನೇ ನಾವು ಈ ಸಲ ಒಂದು 25 ಸಾವಿರ ಇರ್ಬೋದು ಕ್ರೋಟಾನ್ ಮಾತ್ರ. ಹೋಗಿ ತೋಟಗಳೆಲ್ಲ ಕ್ರೋಟಾನ್ನ ನಾವು ಅಭ್ಯಾಸ ಮಾಡ್ತಾ ಇದೀವಿ. ಅದು ರೋಡ್ ಸೈಡ್ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಅದು ಬಿಸಿಲಿಗೆ ಒಂದೊಂದ್ ತರ ಕಲರ್ ಚೇಂಜ್ ಆಗ್ತಾ ಇರ್ತದೆ. ಜೊತೆಗೆ ಅದಕ್ಕೆ ಒಂದ್ಸಲ ಅದೊಂದು 6 ತಿಂಗಳು ನೀರು ಕೊಟ್ಬಿಟ್ಟು ಇಟ್ಬಿಟ್ರೆ ಇನ್ನು ಆಮೇಲೆ ಯಾವುದೇ ಕಾರಣಕ್ಕೂ ಅದು
ಇದು ಬರಲ್ಲ. ನೀವು ಕೂಡ ಅಷ್ಟೇ ಇದನ್ನ ಕಟ್ ಮಾಡಿ ಹೆಚ್ಚಿನ ಗಿಡ ಮಾಡ್ಬೇಕಂದ್ರೆ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಮಮ್ಮಿ ವಾಸ್ ಅಲ್ಲಿ ಮನೆಯಲ್ಲಿ ಟೇಬಲ್ ಮೇಲೆ ಒಂದು ವಾಸ್ ಇಟ್ಬಿಟ್ಟು ಅದಕ್ಕೆ ನೀರ್ ಹಾಕ್ಬಿಟ್ಟು ಅದ್ರ ಒಳಗಡೆ ಇಟ್ಬಿಡೋರು, ಅದು ಅಲ್ಲಿ ಬೇರ್ ಬರೋದು. ಆಮೇಲೆ ನಾವು ಅದನ್ನ ಪ್ಲಾಂಟೇಶನ್ ಮಾಡ್ತಾ ಇದ್ವು. ಮತ್ತೆ ಬೇರೆ ಬೇರೆ ತರದಲ್ಲೂ ನೀವು ಆ ಗಿಡದ ಸಂತತಿಯನ್ನು ಹೆಚ್ಚು ಮಾಡ್ಬೋದು. ಇದು ನಮ್ಗೆ ಜಮೀನಿನ ಸುತ್ತದಲ್ಲಿ ಇದು ಇದು ಬೇಲಿ, ಇದು ರೋಡು, ಇದು ರೋಡು. ಇದು ಈ ರೋಡಲ್ಲಿ ನಿಮಗೆ ಆ ಯಾವಾಗಲೂ ಅಷ್ಟೇ ನಮ್ಮ ಜಮೀನ್ ಸುತ್ತ ರಸ್ತೆ ಇರಲೇಬೇಕು. ಈಗ ರೋಡು ಈ ತರ ಬಂದು ಹೀಗೆ ಇಲ್ಲಿ ಕವರ್ ಆಗಿ ಹೀಗೆ ಹೋಗ್ತದೆ. ಇದೆಲ್ಲ ನೋಡಿ, ಇಲ್ಲೆಲ್ಲ ಇನ್ನು ಅನೇಕ ಕಾಡು ಗಿಡಗಳೆಲ್ಲ ಇದೆ ಇನ್ನು. ಇವೆಲ್ಲ ಇದು ಮಾಡ್ಕೊಳ್ಬೇಕು. ಇಲ್ಲಿ ನಮ್ಗೆ ಇವಾಗ ಇದು ಒಂದು 15 ಅಡಿ ಇಲ್ಲಿ ರಸ್ತೆಯನ್ನ ಆರಾಮಾಗಿ ಇಲ್ಲಿ ಬಿಟ್ಟಿದ್ದೀವಿ. ಈಗ ಅಲ್ಲಿ ಅದು ಫೆನ್ಸಿಂಗ್ ಅದು ಬರುತ್ತೆ. ಈಗ ಇಲ್ಲಿ ನೋಡಿ, ಇದು ನಮ್ಗೇನಾಯ್ತು, ಇದು 15 ನಮ್ಗೆ ಇವಾಗ ಇದು ಬಾರ್ಡರ್ ಅಲ್ಲಿ ನಾನು ಆಗ್ಲೇ ತೋರಿಸ್ದ ಹಾಗೆ ಇದು ರಸ್ತೆ ಆ ಕಡೆ ಬರ್ಬೇಕಾಗಿತ್ತು. ಅಲ್ಲಿ ಚರಂಡಿ ಮತ್ತೆ ಅದೆಲ್ಲ ಇರೋದ್ರಿಂದ ರಸ್ತೆನ ಅಲ್ಲಿ ನಾವು ಕ್ಯಾನ್ಸಲ್ ಮಾಡಿ ಇದನ್ನ ಮಧ್ಯದಲ್ಲಿ ರಸ್ತೆ ಮಾಡ್ಕೊಂಡಿವಿ. ಈ ರಸ್ತೆ ಪಕ್ಕದಲ್ಲಿ ತೆಂಗಿನ ಗಿಡದಲ್ಲಿ ನಾನು ಹೇಳಿದೆ ಹಲಸು, ನೇರಳೆ, ಮಾವನ್ನು ರಿಪೀಟ್ ಮಾಡಿರೋದು. ಈ ಭಾಗದಲ್ಲಿ ನಾವು ಇಲ್ಲಿ ಪಾರಿಜಾತವನ್ನು ರಿಪೀಟ್ ಮಾಡಿದೀವಿ. ಆಮೇಲೆ ಇದು ಇಲ್ಲಿ ಟರ್ನ್ ಮಾಡಿ ಈ ಕಡೆ ರಸ್ತೆ ಇಲ್ಲಿ ಹೋಗ್ತದೆ. ಇಲ್ಲಿ ಮೊದಲನೇ ಸಾಲಿನಲ್ಲಿ ನಾವು ಅಗಸೆ ಹಾಕೊಳ್ತೀವಿ, ಆಮೇಲೆ ನುಗ್ಗೆ ಹಾಕೊಳ್ತೀವಿ, ಆಮೇಲೆ ಗ್ರೀಸಿಡಿ ಹಾಕೊಳ್ತೀವಿ. ಇದಾದ್ಮೇಲೆ ಇದು 15 ಅಡಿ ಜಿಗ್ಜಾಗ್ ಆದ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿ 30 ಅಡಿಗೆ ತೆಂಗಿನ ಗಿಡ ಬರ್ತದೆ. ಇಲ್ಲಿ 30 ಅಡಿ ಇದು 30 ಅಡಿಯಲ್ಲಿ ಬರ್ತದೆ. ಈ 30 ಅಡಿ ಮಧ್ಯದಲ್ಲಿ 15 ಅಡಿಗೆ 30 ಅಡಿ ತೆಂಗಿನ ಗಿಡದ ಮಧ್ಯದಲ್ಲಿ 15 ಅಡಿಗೆ ಒಂದು ಮೆಕೋಡಾಮಿಯನ್ನು ಹಾಕಿದೀವಿ. ಇದು ನಾವು ಇಲ್ಲಿ ಮೆಕೋಡಾಮಿಯಾ ಹಾಕಿದೀವಿ. ಈ ಮೆಕೋಡಾಮಿಯಾ ಈ 2 ತೆಂಗಿನ ಗಿಡದ ಮಧ್ಯದಲ್ಲಿ 30 ಅಡಿ ಅಂತಂದ್ರೆ 15 ಅಡಿಗೆ ಒಂದು ಮೆಕೋಡಾಮಿಯಾ ಬರ್ತದೆ. ಆಮೇಲೆ ಗಿಡದಿಂದ ಗಿಡಕ್ಕೆ ಮೆಕೋಡಾಮಿಯಾ 18 ಅಡಿಗೆ ಬರ್ತದೆ. ಈಗ 18 ಅಡಿ ಈಗ ಹಾಕೊಂಡು ಹೋಗಿದ್ದೀವಿ. ಈಗ ಲೈನ್ ಕ್ಲೀನ್ ಆಗಿಲ್ಲಿ 18 ಅಡಿಗೆ ಇಲ್ಲಿ ಮೆಕೋಡಾಮಿಯಾ ಹಾಕಿದೀವಿ. ಈ ಮೆಕೋಡಾಮಿಯಾ ಪಕ್ಕದಲ್ಲಿ ಒಂದ್ ಸಾಲಲ್ಲಿ ನಾವು ಇಲ್ಲಿ 2